ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಆತ್ಮೀಯ ಸ್ನೇಹಿತರೆ, ಬನ್ನಿ ಸಿದ್ಧಗಂಗಾ ಮಠದ ವಿಶೇಷವಾದ ಈ ಒಂದು ಒಳ್ಳೆಯ ಮನಸ್ಸನ್ನು ಬಿಚ್ಚಿ ಇಲ್ಲಿ ಬಂದು ಈ ಸ್ಥಾನಕ್ಕೆ ಪಾವನ ಪಡೆದಂಥ ಸಾಕಷ್ಟು ಇಲ್ಲಿ ಬರುವಂಥ ಪ್ರವಾಸಿಗರಾಗಿರ್ಬೋದು ಮತ್ತು ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಿ ಉತ್ತರ ಕನ್ನಡದಿಂದ ಹೋಗೋರಿಗೆ ಬಹಳಷ್ಟು ಸವಲತ್ತುಗಳಿದೆ. ದಯವಿಟ್ಟು ಈ ಸವಲತ್ತುಗಳು ಪಡ್ಕೊಂಡು ಹುಬ್ಬಳ್ಳಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಕಡೆಯಿಂದ ಹೋಗೋರು ಯಾರೋ ನಮ್ಮ ಉತ್ತರ ಕನ್ನಡದಿಂದ ಹೋಗೋರಿಗೆ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಕೂಡ ಅದ ಮತ್ತು ಆಟೋಗಳು ಕೂಡ ಅದಾವೆ. ಅದಕ್ಕಾಗಿ ಈ ಒಂದು ಸ್ಥಾನಕ್ಕೆ ತಾವು ಹೋಗಬೇಕಾದ್ರೆ ದಯವಿಟ್ಟು ಇಲ್ಲಿ ಒಂದು ಬಾರಿ ಸ್ವಲ್ಪ ಹಿಂಗೆ ಬಂದು ಹಿಂಗೆ ನೋಡೋಗಿ. ಯಾಕಂದರೆ ನೀವು ಹಾರ್ಟಿಂಗ್ ಇರಬೇಕಂದ್ರೂ ಕೂಡ ಅಲ್ಲಿ ವಸತಿ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಒಳ್ಳೆಯ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಮತ್ತು ನಮ್ಮ ಈ ಪ್ರವಾಸಿಗರಿಗಂತೂ ಶೌಚಾಲಯ ಇದೆ, ಸ್ನಾನಗೃಹ ಇದೆ, ಸಾಕಷ್ಟು ವ್ಯವಸ್ಥಿತವಾಗಿರುವಂಥ ಈ ನಮ್ಮ ಸಿದ್ಧಗಂಗಾ ಮಠ. ಇಲ್ಲಿ ಈ ಒಂದು ಸಿದ್ಧಗಂಗಾ ಮಠ ವಿಶೇಷವಾಗಿ ಸಿದ್ಧಗಂಗಾ ಯಾಕಾಯ್ತಂದರೆ ನಮ್ಮ ಯಡಿಯೂರ ಸಿದ್ಧಲಿಂಗೇಶ ಗುರುಗಳ ಒಂದು ವಿಶೇಷ ಆಶೀರ್ವಾದ ಇಲ್ಲಾಗಿದೆ. ಹಾಗೆ ನಡೆದಾಡೋ ದೇವರು ಕೈ ಹಿಡಿದು ಕಲಿಸುವ ಒಂದು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಸ್ವಚ್ಛವಾದಂಥ ಮನಸ್ಸು, ಸ್ವಚ್ಛವಾದಂಥ ಆತ್ಮ, ಸ್ವಚ್ಛವಾದಂಥ ಈ ಕಾರ್ಯಗಳು ಎಲ್ಲ ಇಲ್ಲಿ ಅಡಗಿವೆ. ಹಾಗಾಗಿ ತಾವು ದಯವಿಟ್ಟು ನಮ್ಮ ಈ ಭಾಗದಿಂದ ಹೋಗೋರು ಅಲ್ಲಿ ಒಂದು ಬಾರಿ ನೀವು ಹೋಗಿ ಬಂದರೆ ಸಾಕಾಗತ್ತೆ. ಅಲ್ಲಿ ಆ ಪುಣ್ಯಕ್ಷೇತ್ರದ ಒಂದು ವಿಶೇಷ ಅನುಭವ ಸಿಗುತ್ತೆ ಮತ್ತು ಆ ಪುಣ್ಯಕ್ಷೇತ್ರದ ಪ್ರಸಾದ ನಿಲಯದ ಒಂದು ಯಾವ ರೀತಿ ಪ್ರಸಾದ ಸಿಗುತ್ತೆ ಅನ್ನುವಂಥದ್ದು ತಮಗೆ ತಿಳಿಯುತ್ತೆ. ಅದರ ಜೊತೆಗೆ ನಿಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಯಾಕಂದರೆ ಒಬ್ಬ ಸಿದ್ಧಗಂಗಾ ಮಠ ಗುರು ಇವತ್ತು ಇಷ್ಟು ಮಕ್ಕಳಿಗೆ ಆಶ್ರಯ ತಾಣ ಮಾಡಿ ತಮ್ಮ ಒಂದು ವೈಶಿಷ್ಟ್ಯತೆಯನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗಿದ್ದಾರೆ ಅಂದರೆ ಆ ಥರ ಬಿಟ್ಟು ಹೋಗಿಲ್ಲ, ಅವ್ರ ದೇಹ ಮಾತ್ರ ಹೋಗಿದೆ, ಅವ್ರ ಆತ್ಮ ಮಾತ್ರ ಅಲ್ಲೇ ಇದೆ. ಯಾಕಂದರೆ ಅವರೇ ಸ್ವತಃ ಕಟ್ಟಿಗೆ ಕಡಿದು ಅವರು ನೆಲದ ಮೇಲೆ ಅಕ್ಷರ ಜನಗಳಿಗೆ ಕಲಿಸಿ ಎಂಥ ಒಂದು ಪರೀಕ್ಷೆಯಲ್ಲೂ ಕೂಡ ಅವರು ಪಾಸಾಗಿ ಇವತ್ತು ಅದೇ ಒಂದು ಮಾರ್ಗದರ್ಶನ ಮಾಡಿ ನೋಡಿರಿ. ಈಗ ನಿಮ್ಗೆ ತೋರಿಸ್ತೀನಲ್ಲ ಪ್ರಸಾದ ನಿಲಯ ಹೇಗಿದೆ ಅಂತಂದು, ಎಷ್ಟು ವ್ಯವಸ್ಥಿತವಾಗಿದೆ. ನೀವು ಹೋಗ್ಬೇಕಾದ್ರೆ ಹೋಟೆಲ್ಗಳಲ್ಲಿ ಹಾಳು ಮಾಡ್ತೀರಲ್ಲ, ಅದ್ರ ಬದಲು ಇಲ್ಲಿ ಬನ್ನಿ, ಒಳ್ಳೆ ಪ್ರಸಾದ ಸಿಗುತ್ತೆ ನೋಡಿರಿ. ಎಲ್ಲ ಇದೆ, ಅಕ್ಕಿ, ರಾಗಿ, ಬೇರೆ ಬೇರೆ ಎಲ್ಲ ಪದಾರ್ಥಗಳು ಇಲ್ಲಿ ಇರ್ತವೆ. ನಿಮಗೇನು ಇಷ್ಟನೋ ಅದೆಲ್ಲ ಸಿಗುತ್ತೆ. ಈ ಹೋಟೆಲ್ಗಳಿಗೆ ಕೊಡುವಂಥ ದುಡ್ಡನ್ನು ಅದೇ ಈ ಒಂದು ಪ್ರಸಾದ ನಿಲಯದಲ್ಲಿ ಪ್ರಸಾದ ಮಾಡಿಕೊಂಡು ನೀವು ಕಾಣಿಕೆಯಾಗಿ ಕೊಟ್ಟರೆ ಅಲ್ಲಿರುವಂಥ ಮಕ್ಕಳಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ದುಡ್ಡು ಎಲ್ಲೆಲ್ಲೋ ಹಾಳು ಮಾಡ್ತೀರಾ. ಹಾಗಾಗಿ ಈ ಒಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಒಂದೇ ಒಂದು ಬಾರಿ ಭೇಟಿ ನೀಡಿ ನೋಡಿ ಯಾವ ರೀತಿ ನಿಮಗೆ ಅನುಭವ ಆಗುತ್ತೆ. ನೀವು ಒಂದು ಸತಿ ನೋಡಿಬಿಟ್ರೆ ಪದೇ ಪದೇ ನಾನು ಇಲ್ಲಿ ಭೇಟಿ ನೀಡಿ ಹೋಗಬೇಕಪ್ಪ ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಮನಸ್ಸು ನಿಮಗೆ ಶುದ್ಧಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಬಂಧುಗಳೇ, ಯಾಕಂದರೆ ಇದ್ರ ಪ್ರಚಾರ ಮಾಡಬೇಕಂತ ನನಗೇನಿಲ್ಲ ಅಥವಾ ಆ ಮಠಕ್ಕೂ ಏನೂ ಇಲ್ಲ. ಆದರೆ ನಮ್ಮ ಅನುಭವ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀವಿ. ನಾವು ಪ್ರತಿ ಬಾರಿಯೂ ಇಲ್ಲಿ ಹಾದು ಹೋಗ್ಬೇಕಾದ್ರೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಅಲ್ಲೆಲ್ಲ ಪುಣ್ಯಕ್ಷೇತ್ರ ನೋಡಿಕೊಂಡು ಪ್ರಸಾದ ಮಾಡಿಕೊಂಡು ಆರಾಮಾಗಿ ಹೋಗ್ತೀವಿ. ನಮ್ಮ ಕೆಲಸಗಳು ಕೂಡ ಸಕ್ಸಸ್ ಆಗ್ತಾಯಿದ್ದಾವೆ. ದಯವಿಟ್ಟು ಒಂದು ಬಾರಿ ಇಲ್ಲಿ ಭೇಟಿ ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಬೆಟ್ಟ ಗುಡ್ಡ, ಅದರ ಮಧ್ಯೆ ಸಿದ್ಧಗಂಗಾ ಮಠ. ಎಷ್ಟೊಂದು ಅತ್ಯುತ್ತಮವಾದಂಥ ಮಠ ಗೊತ್ತಾಯಿತು. ಬನ್ನಿ, ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ನಿಮಗೆಲ್ಲನೂ ಗೊತ್ತಾಗುತ್ತೆ ಒಂದೊಂದಾಗಿ. ಒಂದು ಸತಿ ಬನ್ನಿ ಸಾಕು. ಈ ಮಠದ ವೈಶಿಷ್ಟ್ಯತೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನಾನು ಇಲ್ಲಿ ಇಷ್ಟು ಸಾರಿ ಹಾದೋದೆ, ನಾನು ನೋಡಲೇ ಇಲ್ಲ, ಮಾಡಲೇ ಇಲ್ಲ, ಬೇಡ. ಒಂದು ಸತಿ ಬಂದು ನೋಡಿ, ಆ ಅನುಭವ ನೀವು ಪಡ್ಕೊಳ್ಳಿ. ಬನ್ನಿ, ಈಗ ನೋಡಿ ಪರಮ ಪೂಜ್ಯರ ಗದ್ದುಗೆಗೆ ನಾವೆಲ್ಲ ಭೇಟಿ ನೀಡ್ತಾ ಇದ್ದೀವಿ. ಎಷ್ಟೊಂದು ವಿಶೇಷವಾದಂಥ ಈ ಗದ್ದಿಗೆ ವಿಭೂತಿಯಲ್ಲಿನೇ ಮಾಡಿದಂಥ ಈ ಗದ್ದಿಗೆಯಲ್ಲಿ ನಮ್ಮ
ಶಿವಕುಮಾರ ಸ್ವಾಮೀಜಿಯವರು ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಪ್ರತ್ಯಕ್ಷವಾಗಿ ಅವ್ರು ಕಾಣ್ತಾರೆ, ನಿಜವಾಗ್ಲೂ ಕಾಣ್ತಾರೆ. ನೀವು ಒಂದು ಸತಿ ಪರೀಕ್ಷೆ ಮಾಡಿ ನೋಡಿ. ಹಾಂ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಪ್ರತಿ ಬಾರಿ ಹೇಳಿದ್ನಲ್ಲ, ನಾನೇ ಅದಕ್ಕೆ ಸಾಕ್ಷಿ. ನೋಡಿ, ವಿಭೂತಿ ಇದೆ, ನಿಮಗೆಲ್ಲ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳು, ಎಲ್ಲ ಸವಲತ್ತುಗಳು ನೀವು ಮಾಡಿದಂಥ ಈ ಒಂದು ಒಳ್ಳೆಯ ಕೆಲಸ ಅಂದರೆ ಅಲ್ಲಿ ಹೋಗಿ ಬರೋದಷ್ಟೇ. ನಾನು ಸುಳ್ಳು ಹೇಳ್ತಾಯಿದ್ರೆ ಒಂದು ಸತಿ ಭೇಟಿ ನೋಡಿ, ಭೇಟಿ ಮಾಡಿ ನೋಡಿ, ಬನ್ನಿ. ಅವರ ಒಳ್ಳೆಯ ಆಸ್ಥಾನ ಅಂದರೆ ಮೇಲೆ ದೇವರ ಗಂಗೆ ಎಲ್ಲಿಂದ ಬಂದು ಅನ್ನೋದಕ್ಕೆ ಕೂಡ ಈ ಒಂದು ನೀವು ಪ್ಲೇಸನ್ನು ನೋಡ್ಬೋದು. ಸುಮಾರು ಜನ ಬರ್ತಾರೆ ಸ್ವಾಮಿ, ಇಲ್ಲಿ ಸುಮಾರು ಜನ ಬಂದು ಇಲ್ಲಿ ನಿಮಗೆ ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ವಿಶೇಷವಾಗಿ ಈ ಒಂದು ತಾಣಕ್ಕೆ ಭೇಟಿ ನೀಡಿ. ನೀವು ಒಂದು ಸತಿ ಬಂದು ಹೋಗ್ಬಿಟ್ರೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ನೀವು ಹೋಗ್ತಾನೆ ಇರ್ತೀರ. ಅಂಥ ವಿಶೇಷವಾದಂಥ ಈ ಸ್ಥಳ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈ ತಾಯಿಯ ಆಶೀರ್ವಾದ ಪಡ್ಕೊಳ್ರಿ. ಬನ್ನಿ, ಇನ್ನೂ ಎಷ್ಟು ನಿಮಗೆ ಪ್ಲೇಸ್ಗಳು ತೋರಿಸ್ಬೇಕಂದ್ರೆ ನೋಡ್ತಾ ಇದ್ದಿರಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಅದ್ಭುತವಾದಂಥ ಈ ಸ್ಥಳ. ಬನ್ನಿ ಸ್ವಲ್ಪ ಕೆಳಗೆ ಹೋಗೋಣ. ಪರಮ ಪೂಜ್ಯರು ಮಾಡಿದಂಥ ಎಲ್ಲ ಕೆಲಸಗಳ ಒಂದು ಮೂರ್ತಿಗಳನ್ನ ರೆಡಿ ಮಾಡಿದ್ದಾರೆ. ಆ ಮೂರ್ತಿಗಳನ್ನು ಅಂದರೆ ಆ ಸ್ಟ್ಯಾಚ್ಯೂಗಳನ್ನು ಒಮ್ಮೆ ನೋಡಿ ಬರೋಣ ಬನ್ನಿ. ಕೈ ಮುಗಿದು ಬನ್ನಿ. ಇದು ದೇಗುಲ. ಈ ದೇಗುಲದೊಳಗೆ ಹಲವಾರು ಚಿತ್ರಣಗಳನ್ನು ಮತ್ತು ಈ ಹಸಿರು ಹಸಿರಾಗಿರುವಂಥ ಈ ಬೆಟ್ಟ ಗುಡ್ಡಗಳನ್ನು, ಸರೋವರ ನೀವು ನೋಡ್ತಾ ಇದ್ದೀರಾ, ಸರೋವರ ಎಷ್ಟು ಚೆನ್ನಾಗಿದೆ ಇದು. ಬನ್ನಿ ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಬನ್ನಿ, ತೋರಿಸ್ತೀನಿ ನಿಮಗೆ. ನೋಡಿ, ಈ ಬೆಟ್ಟದಲ್ಲಿ ಹಾವು ಮತ್ತು ಬೇರೆ ಬೇರೆ ಪ್ರಾಣಿಗಳ ಒಂದು ನೋಟ. ನಮಸ್ಕಾರ ಗುರುಗಳೇ, ನಮ್ಮ ಯಡಿಯೂರ ಸಿದ್ಧಲಿಂಗೇಶ್ವರ ಗುರುಗಳ ತಾವೆಲ್ಲ ನೋಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಪಂಚಸ್ವಾಮಿಗಳ ಒಂದು ಪರಿಚಯ. ಜೋಗಳ ಆಡೋದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲೆಲ್ಲ ಪರಮ ಪೂಜ್ಯರ ಎಷ್ಟೊಂದು ವೈಶಿಷ್ಟ್ಯತೆಗಳನ್ನು ತಾವೆಲ್ಲ ನೋಡ್ಬೋದು. ಇನ್ನು ಮುಂದಿನ ಎಲ್ಲ ಕ್ಷೇತ್ರದ ಈ ದರ್ಶನ ನಿಮಗೆ ಲೈವ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ನೀವು ಮುಂದಿನ ಬಾರಿ ನನ್ನ ಈ ಒಂದು ಓಪನ್ ಹಾರ್ಟ್ ನ್ಯೂಸ್ ಚಾನಲ್ಗೆ ಬಂದಾಗ ಇನ್ನೂ ಸಾಕಷ್ಟು ವೈವಿಧ್ಯಮಯವಾದಂಥ ಇಲ್ಲಿರುವಂಥ ಅದ್ಭುತ ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಪರಮ ಪೂಜ್ಯರು ಬೋಧನೆ ಮಾಡ್ತಾ ಇರೋದು ನೋಡಿ, ಮರಳಲ್ಲೇ ಅಕ್ಷರ ಕಲಿಸೋದು ಯಾವ ರೀತಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅವರು ಮಾಡಿರುವಂಥ ಪ್ರತಿಯೊಂದೂ ಈ ಸ್ಟ್ಯಾಚ್ಯೂ ಮುಖಾಂತರ ಇಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ತಾವೆಲ್ಲ ನೋಡ್ಬೋದು. ನೀವು ನೋಡ್ತಾ ಇದ್ರೆ ಎರಡು ಕಣ್ಣು ತುಂಬಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನೂ ನೋಡಬೇಕಂತ ನಿಮಗೆ ಭಾಸವಾಗುತ್ತೆ. ತಾವೆಲ್ಲ ಪರಮ ಪೂಜ್ಯರ ಈ ಆಸ್ಥಾನಕ್ಕೆ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನೀವು ಯೋಚನೆ ಮಾಡ್ತಾನೇ ಇರ್ತೀರ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ್ರ ಈ ಆಲದ ಮರದ ಕೆಳಗೆ ತಂಪಾಗಿರುವಂಥ ಈ ಸ್ಥಾನದಲ್ಲಿ ಪರಮ ಪೂಜ್ಯರನ್ನು ಕಾಣ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ.
ಇನ್ನೊಂದು ವಿಶೇಷ ಇಲ್ಲಿ ಈ ಒಂದು ಜಾಗದಲ್ಲಿ ಯಾರೇ ಬಂದರೂ ಕೂಡ ತಮ್ಮ ಬೇಡಿಕೆಗಳು ತಮ್ಮ ಆಸೆಗಳನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಾಗ, ಮನಸ್ಪೂರ್ವಕವಾಗಿ ಬೇಡಿಕೊಂಡಾಗ ಅದು ತಾವಾಗೇ ಬಂದು ದೊರಕುವಂಥ ಈ ಜಾಗ. ಇಲ್ಲಿ ನೋಡ್ತಾ ಇದ್ದೀರ. ಈಗ ನಿಮಗೆ ಇನ್ನೊಂದು ವಿಶೇಷ ತೋರಿಸ್ತೀನಿ ನಾನು. ಡಾಕ್ಟರ್ APJ ಅಬ್ದುಲ್ ಕಲಾಮರು ಈ ಮಠಕ್ಕೆ ಭೇಟಿ ನೀಡಿದಾಗ ಎಷ್ಟೊಂದು ಅದ್ಭುತ ಇತ್ತು ಈ ಜಾಗದಲ್ಲಿ. ಬನ್ನಿ, ಇನ್ನೂ ಸಾಕಷ್ಟು ಸ್ಥಳಗಳಿದೆ. ಈ ವಿಶೇಷವಾದ ಜಾಗ ನೀವೆಲ್ಲ ನೋಡಲೇಬೇಕು. ಒಂದು ಬಾರಿ ಸುಮ್ಮನೆ ಹಾಗೆ ನೋಡೋಣ ಅಂತಾದರೂ ಬನ್ನಿ ಈ ವಿಶೇಷವಾದ ಸ್ಥಳಕ್ಕೆ. ನೋಡ್ತಾ ಇದ್ದೀರಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಪರಮ ಪೂಜ್ಯರ ಜೊತೆ ಕೂತ್ಕೊಂಡು ಮಾತನಾಡುವುದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಂಥ ಒಂದು ಜಾಗದಲ್ಲಿ ಸಿದ್ಧಗಂಗಾ ಮಠದ ಸಂಪೂರ್ಣ ಮಾಹಿತಿ ಮತ್ತೆ ನಿಮಗೆ ಸಿಗ್ತಾ ಇರುತ್ತೆ. ಈ ವಿಶೇಷವಾದ ಜಾಗದಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ನೀಡ್ತೀನಿ. ಮತ್ತು ಈ ಕಲಾವಿದ ಕೂಡ ಇಲ್ಲಿ ಈ ಕೆತ್ತನೆ ಮಾಡಿದಂಥ ಕಲಾವಿದನ ಪರಿಚಯ ಕೂಡ ನಿಮಗಾಗುತ್ತೆ. ಇಂಥ ಅದ್ಭುತವಾದ ಕಲೆಯಲ್ಲಿ, ಅದ್ಭುತವಾದಂಥ ಈ ಒಂದು ಲೋಕದಲ್ಲಿ ಭಾಳ ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಮಕ್ಕಳಿಗೂ ಕೂಡ ಇಲ್ಲಿ ಆಟ ಆಡಲಿಕ್ಕೆ ಪ್ಲೇಸ್ ಇದೆ. ಬಿಡುವಿನ ಟೈಮಲ್ಲಿ ಇಲ್ಲಿ ಬಂದು ಸ್ವಲ್ಪ ನೋಡಿ, ಈ ಮಕ್ಕಳು ಆಟ ಆಡ್ತಾ ಇದ್ದಾರೆ. ವಿಶೇಷವಾದ ಜಾಗ ಇದು. ಇದು ಕೂಡ ಒಂದು ದೊಡ್ಡ ಸರೋವರ. ಈ ಬೆಟ್ಟ ಗುಡ್ಡಗಳಿಂದ ನೀರು ಹರಿದು ಬರುತ್ತೆ. ಬನ್ನಿ, ಇನ್ನು ಕೊನೆಯದಾಗಿ ನಮ್ಮ ಸಿದ್ಧಗಂಗಾ ಮಠದ ಪರಮ ಪೂಜ್ಯರ ಗುರುಗಳನ್ನು ಭೇಟಿ ಮಾಡೋಣ. ಈ ಪರಮ ಪೂಜ್ಯರನ್ನ ನೀವು ನೋಡ್ತಾ ಇದ್ದರೆ ಎಷ್ಟೊಂದು ಖುಷಿಯಾಗುತ್ತೆ. ಪರಮ ಪೂಜ್ಯರ ಅಲಂಕಾರ ಕೂಡ ನಡೀತಾ ಇದೆ. ಒಂದು ಬಾರಿ ಭೇಟಿ ನೀಡಿ ಸಾಕು. ಬನ್ನಿ, ಇವತ್ತು ಸಿದ್ಧಗಂಗಾ ಮಠದ ವಿಶೇಷವಾದಂಥ ಈ ಸ್ಥಾನ ತಾವೆಲ್ಲ ನೋಡಿದಿರ. ಸಾಕಷ್ಟು ಮೂರ್ತಿಗಳ ಕೆತ್ತನೆ ಹಾಗೂ ಸಿದ್ಧಗಂಗಾ ಮಠದ ಗುರುಗಳ ಸಾಕಷ್ಟು ತಪಸ್ಸಿ ಕೂತಿರುವಂಥ ಮೂರ್ತಿಗಳನ್ನ ರೆಡಿ ಮಾಡಿದ್ದಾರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸಿದ್ಧಾರೂಢ ಅಂತೇಳಿ. ನಮ್ಮದು ಬೈಲಹೊಂಗಲ ತಾಲೂಕು ಒಕ್ಕುಂದ ಗ್ರಾಮ, ತಿರುವಳನಾಡು ಅಂತೇಳಿ, ಬೆಳಗಾವಿ ಜಿಲ್ಲಾ. ಮೇನ್ ಇದು ಕಲಾವಿದರಾದಂಥ MG ಹಿರೇಮಠ ಮತ್ತು ರಮೇಶ್ ಉಗಾರ್ಕರ ಅವರ ಮೇನ್ ಕಲಾವಿದರು. ಅವರ ಜೊತೆಯಾಗಿ ನಾವು ಒಂದು 5-6 ಜನ ಕಲಾವಿದರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸಿಕ್ಕಾಪಟ್ಟಿ ಆಲ್ಮಟ್ಟಿ ಮತ್ತು ಹೊನ್ನಾವರ, ತುಮಕೂರು ಸಿದ್ಧಗಂಗಾ ಮಠ, ಇಲ್ಲಿ ಇನ್ನೂ ಕೆಲವೊಂದು ಬಾಗಲಕೋಟೆಯಲ್ಲೆಲ್ಲ ಮಾಡಿದ್ದಾರೆ. ಅಲ್ಲೆಲ್ಲ ಅವ್ರು ಮೊದಲು ಕೆಲಸ ಮಾಡಿದ್ದಾರೆ. ಒಳ್ಳೆ ಅದ್ಭುತವಾದ ಕಲಾವಿದರು. MG ಹಿರೇಮಠ ಅಂತಂದ್ರೆ ರಿಯಲ್ ಪೇಸ್ ಕೊಡೋದರಲ್ಲಿ ನಂಬರ್ 1. ಅವರಂಥ ಕಲಾವಿದರು ನಾನು ಮಾತ್ರ ನೋಡಿಲ್ಲ, ಬಟ್ ಅವ್ರ ಕೈಯಾಗಿ ಕೆಲಸ ಮಾಡ್ತಾಯಿದ್ರು ಭಾಳ ಹೆಮ್ಮೆ. ಇಲ್ಲಿ ಟೋಟಲಾಗಿ ಸಿದ್ಧಗಂಗಾ ಮಠದಲ್ಲಿ ಒಂದು 21 ಸನ್ನಿವೇಶಗಳನ್ನು ಮಾಡಿದೆವು. ಅಜ್ಜಾರ ಜೀವನ ಚರಿತ್ರೆಯಲ್ಲಿ ಅವರು ಹುಟ್ಟಿದಾಗ ನಾಮಕರಣ ಮಾಡುವಂಥದ್ದು, ಅವರ ಒಂದು 12 ವಯಸ್ಸದಲ್ಲಿ ಬಹುಶಃ ನೋಡುವಂಥ ಕಾರ್ಯಕ್ರಮ, ಮತ್ತು ಅಂಧ ಮಕ್ಕಳನ್ನ ಶಾಲೆಗೆ ಸೇರಿಸುವಂಥ ಸನ್ನಿವೇಶ, ಮತ್ತು ಮಕ್ಕಳನ್ನ ಶಾಲೆಗೆ ಸೇರಿಸ್ಕೊಳ್ಳುವಂಥ ಸನ್ನಿವೇಶ, ದಾಸೋಹಕ್ಕೆ ಕಟ್ಟಿಗೆ ಹೊಡೆಯುವಂಥ ಸನ್ನಿವೇಶ, ಮತ್ತು ಶಿವಪೂಜೆಯಲ್ಲಿ ನಿರಂತರ ಆದಂಥ ಸನ್ನಿವೇಶ, ಗಿಡಕ್ಕೆ ನೀರೇರಿಸುವ ಒಂದು ಸನ್ನಿವೇಶ, ಆ ಬಳಿಕೆ APJ ಅಬ್ದುಲ್ ಕಲಾಮರ ಜೊತೆ ಸಂಭಾಷಣೆ ಮಾಡುವಂಥ ಸನ್ನಿವೇಶ. ಹಿಂಗೆ ಕೆಲವೊಂದು 21 ಸನ್ನಿವೇಶಗಳಿದಾವೆ. ಆ ಬಳಿಕ ಇವು ನಮ್ಮ ಜಗಜ್ಯೋತಿ ಬಸವೇಶ್ವರವರ ನಾಟಕವನ್ನು ನೋಡುವಂಥ ದೃಶ್ಯ,
ಮಕ್ಕಳಿಗೆ ಭೋಜನಾಲಯಕ್ಕೆ ಹೋಗಿ ಚೆಕ್ ಮಾಡುವಂಥ ಸನ್ನಿವೇಶ, ಇಂಥ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗೆ ಅಂತೇಳಿ ಹೆಸರು ಬರಲು ನಮ್ಮ ಯಡೂರು ಸಿದ್ಧಲಿಂಗೇಶ್ವರ ಅವರು ಒಂದು ಗಂಗಾ ಉದ್ಭವ ಮಾಡಿರುವ ಒಂದು 5 ಮೂರ್ತಿ ಇದಾವಲ್ಲ ದೊಡ್ಡ, ಅದು ಗಂಗಾ ಉದ್ಭವ ಸನ್ನಿವೇಶ, ಉತ್ತಿನಲ್ಲಿ ಸಿದ್ದೇಶ್ವರ ಅಜ್ಜಾರ ತಪಸ್ಸು ಮಾಡುವಂಥ ಸನ್ನಿವೇಶ, ಕೆಲವು ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು 21 ಸನ್ನಿವೇಶ ಅವ್ರ ಜೀವನದಲ್ಲಿ ನಡೆದಂಥ ಸನ್ನಿವೇಶಗಳನ್ನು ಮಾಡಿದ್ದೇವೆ. ತುಂಬ ಚೆನ್ನಾಗಿದೆ. ಎಲ್ಲನೂ ಬಂದಂಥ ಭಕ್ತಾದಿಗಳ ಭಾಳ ಎಚ್ಚರಿಂದ ನೋಡ್ಕೊಂಡು ಅವನ್ನೆಲ್ಲ ಟಚ್ ಮಾಡೋಲ್ಲ ಮುರಿಲೆ ನೋಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡುವಂಥ ಪ್ಲೇಸ್ ಭಾಳ ಇದೆ. ಅವರ ಅಜ್ಜಾರ ಜೀವನ ಚರಿತ್ರೆ ಇದೆ. ಮೇಲ್ಗಡೆ ಬೆಟ್ಟದ ಮೇಲೆ ಶಿವಗಂಗೆ ಆ್ಯಕ್ಚುಲಿ ಬೆಟ್ಟದ ಮೇಲೆ ಸಿದ್ಧಗಂಗಾ ಮಠಕ್ಕೆ ಗಂಗಾ ಉದ್ಭವ ಗಂಗಾ ಉದ್ಭವ ಮಾಡಿರ್ತಾರಲ್ಲ ಆ ಸಿದ್ದೇಶ್ವರ ಅಜ್ಜಾರ ಅವರ ಸ್ನೇಹಿತರಿಗೆ ಅಂದರೆ ಅವ್ರ ಜೊತೆಗಿರುವಂಥ ಸನ್ಯಾಸಿಗಳಿಗೆ ನೀರಾಡಿಸಿದಾಗ ನೀರನ್ನು ಕೇಳಿದಾಗ ಬೆಟ್ಟವನ್ನು ಅವರ ಪಾದದಿಂದ ಒದ್ದು ನೀರನ್ನು ಉತ್ಪಾದನೆ ಮಾಡಿರ್ತಾರೆ. ಅವತ್ತೇ ಸಿದ್ಧಗಂಗೆ ಅಂತೇಳಿ ಹೆಸರು ಬಂದಿದೆ ಅವರಿಂದನ. ಆ ಅವತ್ತೇ ಸಿದ್ಧಗಂಗೆ ಅಂತ ಬಂದಿಂದ ಇದರಲ್ಲಿ ಶಿಕ್ಷಣ ಕ್ರಾಂತಿ ಎಬ್ಸಿದ್ದು ಇವರದಲ್ಲ ಉದ್ದಾನ ಸಿರಿಗಳ ಇವರಿಂದ. ಇವರು ಶಿವಕುಮಾರ್ ಅಜ್ಜಾರ ಗುರುಗಳು ಉದ್ದಾನ ಸಿರಿಗಳ. ಅವ್ರ ಕಡೆ ಶಿಷ್ಯರಾಗಿ ಬಂದು ಒಣೆಸತ ಬಂದಿರ್ತಾರಲ್ಲ, ಅಲ್ಲಿ ಕೈ ಮುಡ್ಕೊಂಡು ನಿಂತಾರಲ್ಲ, ಅವಾಗ ಆಶ್ರಯ ಕೇಳಕ್ಕೆ ಬಂದಾಗ ಇವರು ಉದ್ದಾನ ಸಿರಿಗಳ ಆಶ್ರಯ ಕೊಟ್ಟಿರಲ್ಲ. ನೆಕ್ಸ್ಟ್ ಮತ್ತೊಂದು ಸತ ಬಂದಾಗ ಆಶ್ರಯ ಕೊಟ್ಟು ಈ ಮಠಕ್ಕೆ ಸನ್ಯಾಸಿಯನ್ನು ಸ್ವೀಕರಿಸೋಕೆ ಉದ್ದಾನ ಸಿರಿಗಳು ಒಂದು ಮಾತು ಹೇಳಿದಾಗ ಅವ್ರು ಒಪ್ಕೊಂಡು ಒಂದು ಸನ್ಯಾಸಿಯನ್ನು ಸ್ವೀಕರಿಸ್ತಾರೆ. ತುಂಬ ಅವರು ನೋಡ್ತಾ ಇದ್ದರೆ ರಿಯಲ್ ಆಗಿ ಬಂದು ಕುಂತಾರಪ್ಪ ಅನ್ನುವಂಥದ್ದು ಆ ಥರ ಆಗಿದೆ ತುಂಬ. ಸರ್ ನಮಸ್ತೆ. ಆಗ ಭಾಳ ವಿಶೇಷವಾದಂಥ ಒಂದು ಈ ಉದ್ಯಾನದ ಬಗ್ಗೆ ವಿವರವಾಗಿ ನಮ್ಮ ಸಿದ್ಧಗಂಗಾ ಮಠದ ವಿಶೇಷವಾದಂಥ ಸ್ಥಾನಗಳ ಮತ್ತು ಈ ವಿಶೇಷವಾದಂಥ ಮೂರ್ತಿಗಳು ಮಾಡಿದಂಥವ್ರನ್ನ ನೆನಪಿಸಿಕೊಂಡು ಈ ಒಂದು ವಿಶೇಷವಾದ ಸ್ಥಾನ ಯಾವುದು ಅಂದರೆ ಸಿದ್ಧಗಂಗಾ ಮಠಕ್ಕೆ ಇಲ್ಲಿ ಜಾತಿ ಮತ ಭೇದ ಪಂಥ ಎಲ್ಲ ಮರೆತು ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡುವಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದೆ. ಹಾಗಾಗಿ ಈ ಒಂದು ಸಿದ್ಧಗಂಗಾ ಮಠದ ವಿಶೇಷತೆಗಳನ್ನ ಮತ್ತೆ ನಿಮಗೆ ಮುಂದೆ ತೋರಿಸ್ತೀವಿ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.